ನಿಮ್ಗೆ ಗೊತ್ತಿರುತ್ತೆ. ಏನು ಹೇಳು, ಯಾವ ವಿಷಯ? ಇವ್ನು ಹೇಳ್ದ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಟಾಪಿಕ್ ಏನಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಐ ಥಿಂಕ್ ಇವಳಿಗೆ ಗೊತ್ತೇ ಇಲ್ಲ ಯಾವ ಟಾಪಿಕ್ ಇದು ವಿಡಿಯೋ ಯಾವುದ್ರ ಬಗ್ಗೆ ಅನ್ನೋದು ಇವಳಿಗೆ ಸರಿಯಾಗಿ ಗೊತ್ತಿಲ್ಲ. ಬೇಬಿ ಇಲ್ಲಿ ಮೆಟ್ಲಲ್ಲಿ ಕೂತ್ಕೊಳ್ಳೋಣ ಬಾ. ನೀನು ಹಿಂದ್ಗಡೆ ಕೂತ್ಕೊ, ನಮ್ಮ ಮುಂದ್ಗಡೆ ಕೂತ್ಕೊಂತೀನಿ. ಕ್ಯಾಮ್ರಾ ನಾನು ಇಟ್ಕೊಂತೀನಿ. ಕೊಡಿ. ಚೆನ್ನಾಗಿದೆ ಅಲ್ಲ ಸರಿ ಚಡ್ಡಿ? ಅಯ್ಯೋ ಓಕೆನಾ? ಓಕೆ ತಳಿಗ ಚೆನ್ನಾಗಿದೆ ಅಲ್ಲ ಇದು ಪೊಸಿಷನ್? ಓಕೆ ಆ್ಯಕ್ಚುಲಿ ಇವಾಗ ಹೇಳ್ತೀನಿ, ಈ ವಿಡಿಯೋ ಯಾವುದ್ರದ್ದು ಗೊತ್ತಾ? ರೀಸೆಂಟಾಗಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾವುದು? ನನ್ನ ಬೇಬಿ ನನಗೆ ಏನೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿದ್ದಾಳೆ ಅಂತ. ಸೊ ಅಂದರೆ ಹತ್ರ ಅದೇ 90,000 ರೂಪಾಯಿದು ಮೊಬೈಲ್ ಆಗಿರ್ಬೋದು, ಅದೇನೇನೋ ಒಂದಿಷ್ಟು 90,000, 70,000, 60,000 ಆ ಥರದಲ್ಲಿ ಏನೇನು ಗಿಫ್ಟ್ಗಳನ್ನ ಕೊಟ್ಟಿದ್ದಾಳೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಎಷ್ಟೋ ಕಮೆಂಟ್ಸ್ಗಳು ಬಂತು. ಕಾಮನ್ ಆಗಿ ನಾನು ನೆಗೆಟಿವ್ ಕಮೆಂಟ್ಸ್ಗಳನ್ನ ನನ್ನ ಕಣ್ಣಿಗೆ ಬಿದ್ದರೆ ನಾನು ಕಾಮನಾಗಿ ನಾನು ಡಿಲೀಟ್ ಮಾಡೇ ಮಾಡ್ತೀನಿ. ಅದರಲ್ಲಿ ಒಂದು ವಿಷಯ ನಾನು ಹೇಳಿದ್ದೆ. ಏನಂತ? ನಾನು ನನ್ನ ಬೇಬಿಗೆ ಏನೇನು ಗಿಫ್ಟ್ಗಳನ್ನ ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಗಿಫ್ಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸ್ವಲ್ಪ ಹತ್ರ ಓಕೆ, ಗಿಫ್ಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆಲ್ಲ. ಆಲ್ರೆಡಿ ಸುಮಾರು ಜನ ಮಾಡಿದ್ದಾರೆ ಗಿಫ್ಟ್ ಅಂತ. ಅದ್ರ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಬರುತ್ತೆ, ಓಕೆನಾ? ಅದ್ರ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಬರುತ್ತೆ. ಆದರೆ ಈ ವಿಡಿಯೋ ಯಾವುದ್ರ ಬಗ್ಗೆ ಗೊತ್ತಾ? ಅದರಲ್ಲಿ ಎಷ್ಟೋ ನೆಗೆಟಿವ್ ಕಮೆಂಟ್ಸ್ಗಳು ಬಂತು. ಏನು ಅಂತಂದರೆ, ಗಂಡನ ದುಡ್ಡಲ್ಲಿ ಗಂಡಂಗೆ ಕೊಡ್ಸೋದು. ಅಂದರೆ ನನ್ನ ದುಡ್ಡಲ್ಲಿ ನನಗೆ ಗಿಫ್ಟ್ನ ಕೊಡ್ಸಿದ್ದಾಳೆ ಇವಳು ಅನ್ನೋದೆಲ್ಲ ಬಂತು. ಸೊ ಅದು ಕಾಮನ್ ಆಗಿ ನನ್ನ ಕಣ್ಣಿಗೆ ಬಿದ್ದರೆ ಡಿಲೀಟ್ ಮಾಡ್ತೀನಿ ನಾನು ಕೊಡ್ಸಲ್ಲ. ಬಟ್ ಅದಕ್ಕೊಂದು ಹೇಳ್ತೀನಿ, ಗಂಡನ ದುಡ್ಡಲ್ಲಿ ಗಂಡಂಗೆ ಕೊಡ್ಸೋದಿದ್ರು ಅವ್ರಿಗೆ ಮನ್ಸು ಬರಬೇಕು. ಗಂಡನ ಹತ್ರ ಇವಾಗಲೇ ಕೊಡು ಗಿಫ್ಟ್ ಕೊಡ್ತೀನಿ ಅಂತ ಯಾರು ಕೊಡ್ಸಲ್ಲ. ಗಂಡನ ಹತ್ರ ಯಾವಾಗಲೂ ಇಸ್ಕೊಂಡಿರ್ತಾರೆ, ಅದನ್ನ ಸೇವ್ ಮಾಡಿ ಗಂಡನ್ ಕೊಡ್ಸಿರ್ತಾರೆ. ಅದು ಗಂಡನ ದುಡ್ಡಾಗಲ್ಲ, ನಾವು ಸೇವ್ ಮಾಡಿದ್ದು ನಮ್ ದುಡ್ಡಾಗುತ್ತೆ. ಬಟ್ ಅದ್ ನಾನು ಮಾಡಿಲ್ಲ. ಆ ವಿಷಯದ ಬಗ್ಗೆ ನಾನು ಈ ವಿಡಿಯೋ ಮಾಡಕ್ಕೆ ಬಂದಿರೋದು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಏನಾಯಿತು ಅಂತ ಅಂದರೆ, ಅಂಥದ್ದೇನಾಗಿಲ್ಲ, ವಾಕಿಂಗ್ ಮಾಡಿದೆ ಅಷ್ಟೇ. ಹೆಂಗೆ ಜೋಕು. ಆ್ಯಕ್ಚುಲಿ ನಾರ್ಮಲಾಗಿ ರೆಗ್ಯುಲರಾಗಿ ಪ್ರತಿ ದಿನವೂ ನಾನು ಮಿಸ್ ಮಾಡದೆ ಒಂದು 4:30-5 ಗಂಟೆ ಒಳಗೆ ನಾನು ಎದ್ದಾಗಿರುತ್ತೆ. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಆದಷ್ಟು ಬೇಗನೆ ಎದ್ದೇಳಿ ಸ್ವಲ್ಪ ಎಕ್ಸಸೈಸಸ್ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸೊ ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂದರೆ, ನಾನು ಎರಡನ್ನು ಫಾಲೋ ಮಾಡ್ತೀನಿ. ಸೂರ್ಯ ಉದಯ ಆಗೋಕ್ಕೂ ಮುಂಚೆ ನಾನು ಎದ್ದೇಳ್ತೀನಿ, ಹಾಗೆ ಸೂರ್ಯ ಮುಳುಗೋಕ್ಕೂ ಮುಂಚೆ ಊಟನ ಮುಗಿಸ್ಬಿಡ್ತೀನಿ. ಸೊ ಇದರಿಂದ ಸ್ವಲ್ಪ ನಿಮ್ಮ ಹೆಲ್ತಲ್ಲಿ ಆಗೋ ಬದಲಾವಣೆ ಸಿಕ್ಕಾಪಟ್ಟೆ ಇದೆ. ಸೊ ನನ್ನ ಲೈಫಲ್ಲೂ ಅದೇ ಥರನೇ ತುಂಬ ಚೆನ್ನಾಗಿದೆ ಆಗಿದೆ. ಇವಾಗ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದಿರ್ತೀನಿ. ಅಂದರೆ ಒಂದು ನೋಡಿ 4:30-5 ಗಂಟೆ ಆ ಥರ ಎಲ್ಲ ಎದ್ದೇಳ್ತೀನಿ. ವರ್ಕೌಟ್ ಎಲ್ಲ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಜಾಗಿಂಗ್ ಮಾಡ್ತೀನಿ. ಇನ್ನು ಸೂರ್ಯ ಮುಳುಗೋಕ್ಕೂ ಅಂದರೆ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ನಾನು ಬೇಗನೆ ಊಟ ಮಾಡೋಕ್ಕೆ ಕೂತ್ಕೊಬಿಡ್ತೀನಿ. ನಾನು ಬೇಗ ಊಟ ಮುಗಿಸ್ಬಿಡ್ತೀನಿ ನಾನು. ಮತ್ತು ನಂದು ಹೆಂಗಿರುತ್ತೆ ರೊಟೀನ್ ಅಂತಂದರೆ, ನೈಟು ನೈಟು ಊಟದಿಂದ ಬೆಳಗ್ಗೆ ತಿಂಡಿಗೆ ಹತ್ರ ಅಂದರೂ ಒಂದು 14-15 ಗಂಟೆ ಕಾಲ ನಾನು ಗ್ಯಾಪ್ನ ಕೊಟ್ಟಿರ್ತೀನಿ. ಸೊ ಇದು ನಂದು ಡೈಲಿ ರೊಟೀನು. ಸೊ ಈ ಥರ ನಾನು ಮಾಡ್ತಾ ಇರ್ತೀನಿ ಕಾಮನಾಗಿ. ಸೊ ನೀವು ಸಹ ಅದನ್ನೇ ಮಾಡಿ. ಆ್ಯಕ್ಚುಲಿ ತುಂಬ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ, ನಿಮಗೆ ಗೊತ್ತಾಗುತ್ತೆ ಅದರ ಫೀಲೆಲ್ಲ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿದಿನ ವಾಕಿಂಗ್ ಕಾಮನಾಗಿ ನಾನು ಮಾಡ್ತಾನೆ ಇರ್ತೀನಿ, ಮಿಸ್ ಮಾಡೋಕ್ಕೋಗಲ್ಲ ನಾನು. ಎಕ್ಸಸೈಸು ವರ್ಕೌಟ್ ಮಿಸ್ ಆದರೂ ಸ್ವಲ್ಪ ವಾಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು, ಗಂಟೆಗಟ್ಟಲೆ ಮಾಡ್ತೀನಿ. ಅದು ಬಿಟ್ಟರೆ ಈಗ ನಮ್ಮ ಅತ್ತೆ ಮನೆ ಹತ್ರನೇ ಇವತ್ತು ವಾಕಿಂಗ್ ಮಾಡ್ತಾ ಇರೋದು. ಒಂದೊಂದು ಸಲ ನಮ್ಮ ಹಾಸನ ಸ್ಟೇಡಿಯಮಲ್ಲಿ ಮಾಡ್ತೀನಿ, ಒಂದು ಪಾರ್ಕ್ ಇದೆ ಅಲ್ಲಿ ಮಾಡ್ತೀನಿ. ಅದು ಬಿಟ್ಟರೆ ಇಲ್ಲಿ ನಮ್ಮ ಅತ್ತೆ ಮನೆ ಹತ್ರ ವಾಕಿಂಗ್ ಮಾಡ್ತೀನಿ. ಸೊ ಇಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಏನಕ್ಕೆ ಬಂದೆ ಅಂತಂದರೆ, ಎಷ್ಟೋ ಅಂದರೆ ನಮ್ಮ ಅತ್ತೆ ಅಂದರೆ ಫಸ್ಟ್ ಟೈಮು ಅವರ ಸೊಸೆಯ ಊರಿಗೆ ಹೋಗ್ತವ್ರೆ. ಅವರಿಗೊಂದು ಟಾಟಾ ಮಾಡೋಣ ಅಂತ ಬಂದಿದ್ದೆ ನಾನು. ಸೊ ಐ ಥಿಂಕ್ ಎಲ್ಲ ರೆಡಿಯಾಗಿದ್ದಾರೆ, ಟಾಟಾ ಮಾಡೋಣ. ನಮ್ಮ ಅತ್ತೆ ಮನೆ ಒಳಗೆ ಬಂದೆ ನಾನು. ಏನು ಮಾಡ್ತವ್ರು ನೋಡೋಣ. ನಮ್ಮತ್ತೆ ಆಲ್ಮೋಸ್ಟ್ ರೆಡಿಯಾಗಿರ್ತಾರೆ ಅಂದ್ಕೊಳ್ತೀನಿ. ಇನ್ನೂ ರೆಡಿನೇ ಆಗಿಲ್ಲ. ಮಮ್ಮಿ ರೆಡಿನಾ ಹೊರಡೋಕ್ಕೆ? ನಮ್ಮತ್ತೆ ಎಲ್ಲಿ ಮುಖ ತೋರಿಸಿ ರೆಡಿಯಾಗಿರೋದು, ಎಲ್ಲ ಮೇಕಪ್ ಎಲ್ಲ ಕಿವಿಗೆಲ್ಲ ಓಲೆ ಹಾಕೊಂಡಿರೋದು ನೋಡಿ. ಮಮ್ಮಿ ಫಸ್ಟ್ ಟೈಮು ನಿಮ್ಮ ಸೊಸೆ ಊರಿಗೆ ಹೋಗ್ತಾ ಇದ್ದೀರಲ್ವಾ? ಮದುವೆಗೆ ಎಷ್ಟು ವರ್ಷ ಆಯ್ತು ಹೇಳಿ ಮಗಂಗೆ? 3 ವರ್ಷ ಆಯಿತು. ಫಸ್ಟ್ ಟೈಮು ಯಾವುದೇಳಿ? ಸಕಲೇಶ್ಪುರ ಅಲ್ವಾ? ಹೆಂಗೆ ಅನ್ನಿಸ್ತಾ ಇದೆ? ಅವ್ರ ಅಮ್ಮಂದೂರು. ಓಕೆ, ಹೆಂಗೆ ಅನ್ನಿಸ್ತೈತೆ?
ಅದೇ ನೋಡೋಣ ಹೋಯ್ತಾ ಇದ್ದೀನಿ ಫಸ್ಟ್ ಟೈಮು ಹಾಂ ಹೋಗ್ಲೋ ಬೇಡವಾ ಅನ್ಕೊಂಡು ಹೋಯ್ತಾ ಇದ್ದೀನಿ ನೋಡೋಣ. ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಹೋದ ವಾರ ಅಲ್ಲ ಹೋದ ವಾರ ಹೋಗ್ಬೇಕಂತ ಪ್ಲ್ಯಾನ್ ಆಯಿತು. ಆಮೇಲೆ ಇಲ್ಲೇನೇನೋ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಯ್ತವ್ರೆ. ಫಸ್ಟು ಟೈಮ್ ಹೋಗ್ತಿರೋದು ಸಕಲೇಶ್ಪುರ ಸೈಡು. ಆಲ್ಮೋಸ್ಟ್ ಅಲ್ಲ ನಮ್ಮ ಅತ್ತೆ ಜಾಸ್ತಿ ನಾವು ಎಲ್ಲೆಲ್ಲಿ ಟ್ರಿಪ್ಗೆ ಹೋಯ್ತೀನಿ ಅಲ್ಲಲ್ಲಿ ಎಲ್ಲ ಕಡೆನೂ ನಮ್ಮ ಅತ್ತೆ ಬರ್ತಾ ಇರ್ತಾರೆ. ಫಸ್ಟು ಟೈಮ್ ಇಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಬಂದಮೇಲೆ ಕೇಳೋಣ. ಪೂಜೆ ಮಾಡ್ತಾನೆ ಅಂದ ಆಮೇಲೆ ಓಕೆ, ನನ್ನ ಬಾಮ ಇದೆ ಮತ್ತು ನಮ್ಮ ಅತ್ತೆ ಹೊರಟ್ರು ನೋಡಿ. ಹಿಂದ್ಗಡೆ ಕಾರ್ನ ತೆಗಿತಾ ಇದ್ದಾನೆ. ಒಂದು ಟಾಟಾ ಮಾಡೋಣ, ಟಾಟಾ ಬಾಯ್ ಬಾಯ್ ಅಂತ ಹೇಳೋಣ. ಫಸ್ಟ್ ಕಾರ್ ತೆಗಿ, ಆಮೇಲೆ ಟಾಟಾ ಮಾಡು. ಕಾರ್ ತೆಗಿಲಿ ತಾಳಿ. ಹಾಂ, ಇವಾಗ ಟಾಟಾ ಮಾಡಿ. ಬಾಯ್ ಮಮ್ಮಿ, ಬಾಯ್, ಹುಷಾರು, ಟಾಟಾ ಬಾಯ್. ಹಾಂ, ಹತ್ರ ಅಂದರು 60 ಕಿಲೋಮೀಟ್ರ್ ಇದೆ ಅಂದರೆ 1.5 ಗಂಟೆ, ಕಡಿಮೆ ಅಂದರೆ 1.5 ಗಂಟೆ ತಗೊಳ್ತಾರವರು. ಸೊ ಈಗ ಸೀದಾ ಎಲ್ಲಿಗೆ? ನಮ್ಮ ಮನೆಗೆ ಹೋಗೋಣ. ನನ್ನ ಬೇಬಿ ಅಲ್ಲಿ ಕಾಯ್ತಾಳೆ, ಜೊತೆಗೆ ನನ್ನ ಮಗಳು ಕಾಯ್ತಾಳೆ ವಾಕಿಂಗ್ ಮಾಡಿಸು ಅಂತ. ಈ ವಿಷಯನ ಇದು ಮಾಡೋದಿದ್ರು ನಡೀತಿತ್ತು, ಆದರೂ ಮಾಡ್ಬೇಕನ್ನಿಸ್ತು, ಮಾಡಿದೆ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ಲೇ ಬೇಬಿ, ಓಪನಿಂಗೇ ಹೇಳಿಲ್ಲ, ತಗೊಳ್ಳ? ಹಲೋ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go! ಸೊ ಕೂತಿದ ಕಡೆನೇ ವಿಡಿಯೋ ಮಾಡಿದ್ರೆ ನೀವು ನೋಡಲ್ಲ ಅಂತ ನನಗೆ ಗೊತ್ತು. ನಿಂತಿರು ನೋಡಲ್ಲ, ಓಡಾಡಿದ್ರು ನೋಡಲ್ಲ, ಬಟ್ ಅಂತೂ ಓಡಾಡೋಣ. ಓಕೆ, ಇವಾಗ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ನಿಜ, ನೀವು ಏನು ಅನ್ಕೊಂಡಿದ್ದೀರಾ ನಿಜ. ನನ್ನ ದುಡ್ಡಲ್ಲೇ ನನ್ನ ಹೆಂಡತಿ ನನಗೆ ಗಿಫ್ಟ್ ಕೊಡ್ಸಿರೋದು. ಇಷ್ಟೇ ವಿಷಯ. ಸರಿ ಹೋಗ್. ಹೌದಾ? ಇದು ಕಣೆ, ನಿಂಗೆ ಗೊತ್ತಲ್ಲ ಬಾವ. ಆ್ಯಕ್ಚುಲಿ ಇರೋ ವಿಷಯ ಹೇಳ್ತೀನಿ. ಇವಳು ಅದು ಹೆಂಗೆ, ಇವಳು ಏನು ದುಡಿತಾಳೆ? 90,000 ರೂಪಾಯಿದೆಲ್ಲ ಮೊಬೈಲು, ಅದ್ರ ಜೊತೆಗೆ 70,000 ಇದೆ. ಏನಿದು ಓಸ್ಮೋ 70-60? ಓಕೆ, ಪಾಕೆಟು 40,000 ರೂಪಾಯಿದು ಏನು ಮೈಕು, ಅದೆಲ್ಲ ಹೆಂಗೆ ಕೊಡ್ಸಕ್ಕೆ ಸಾಧ್ಯ? ಇವಳು ಏನು ದುಡಿತಾಳೆ? ಇವಳು ಏನು ದುಡಿತಾ ಇಲ್ಲ, ಆದರೆ ಇವಳಿಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದು ನಾನು ಹೇಳ್ತೀನಿ, ನನಗೆ ತರ ಬರೋದು. ಓಕೆ, ಸರಿ ಬಿಡು, ಹೇಳಿ ನೀನೆ. ಓಕೆ, ಇವಾಗ ಹೇಳ್ತೀನಿ. ನೀನೇ ಮೈಕ್ ಹಿಡ್ಕೋ, ಹಿಡ್ಕೊ. ಓಕೆ, ಹೇಳು. ಆಯ್ತಾ? ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಷ್ಟನ್ನು ಒಟ್ಟಿಗೆ ಕೊಡ್ಸಿದ್ರೆ ನೀವು ಕೇಳೋದ್ರಲ್ಲಿ ಅರ್ಥ ಇದೆ. ಹೌದು, ಇವಳಿಗೆ ಅಷ್ಟೊಂದು ದುಡ್ಡು ಹೆಂಗ್ ಬಂತು ಅಂತ. ಒಂದೊಂದು ವರ್ಷಕ್ಕೆ ಒಂದ್ಸಲ 45,000, ಒಂದ್ಸಲ 60,000, ಒಂದ್ಸಲ 93,000 ಕೊಡ್ಸಿದ್ದೀನಿ. ಹೆಂಗೆ ಅಂತಂದ್ರೆ ಇವಾಗ ಹೇಳ್ತೀನಿ ಕೇಳಿ. ಚಿಕ್ಕ ಪುಟ್ಟ ಪ್ರಮೋಷನ್ಸ್ಗಳು ನಾನು ಮಾಡ್ತೀನಿ, ಆಯ್ತಾ? ಸೊ ನಂಗೆ ನನ್ನ ಅಕೌಂಟಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚಿಕ್ಕ ಪುಟ್ಟ ಪ್ರಮೋಷನ್ಸ್ಗಳು ಮಾಡ್ತೀನಿ, ಅದ್ರಲ್ಲಿ ದುಡ್ಡು ಬರುತ್ತೆ. ಹಾಗೆ ನಾನು ಸ್ವಲ್ಪ ಫೇಸ್ಬುಕ್ ಇವಾಗಿಲ್ಲ, ಬಟ್ ಅವಾಗ ಸ್ವಲ್ಪ ಚೆನ್ನಾಗಿತ್ತು, ಅವಾಗ ಸ್ವಲ್ಪ ಚೆನ್ನಾಗಿ ಅರ್ನ್ ಆಗ್ತಿತ್ತು. ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಒಂದು ದುಡ್ಡು ಬರುತ್ತೆ ಅಂತ ನನಗೆ ತೋರಿಸ್ಕೊಟ್ಟವಳೆ ನಾನು. ಸೊ ಆ ಅಕೌಂಟ್ ಕಿತ್ಕೊಂಡ್ಬಿಟ್ಟೆ. ನಾನು ನಡೆಸಿದ ಅಕೌಂಟ್ ಅಲ್ಲಿ, ಫೇಸ್ಬುಕ್ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಬರ್ತಿತ್ತು ಅವಾಗ. ಹೌದು, ಅದನ್ನ ಸೇವ್ ಮಾಡ್ತಿದ್ದೆ. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ, ಇನ್ನೊಂದು ಇದಕ್ಕೆ ಬರೋದು ವರಮಾನ, ಗೌರಿ ಹಬ್ಬ ಅಂತ ಬರೋದು. ಗೌರಿ ಹಬ್ಬಕ್ಕೆ ನಾವು ತವ್ರ ಮನೆಯಿಂದ ಕಾಯಿ ಕಣ ಅಂತೆಲ್ಲ ಕೊಡ್ತಾರಲ್ಲ, ಅದ್ರಲ್ಲಿ ನಮ್ಮ ಮನೆಯಲ್ಲೆಲ್ಲ ಒಂದ್ 3,000, 4,000 ಈ ತರ ಎಲ್ಲ ಕೊಡ್ತಿದ್ರು. ಆ ದುಡ್ಡನ್ನ ನಾನು ಖರ್ಚು ಮಾಡಿಲ್ಲ, ನಿಜ ಹೇಳ್ಬೇಕಾದ್ರೆ. ಅದನ್ನೂ ಸೇವ್ ಮಾಡ್ಕೊಂತಿದ್ದೆ. ನನಗೇನಾದ್ರು ತಗೊಳಕ್ಕೆ ಅಂತ ಕೊಡ್ತಿದ್ರು ಅವರು, ಬಟ್ ನಾನು ಅವಾಗ್ಲೂ ಸೇವ್ ಮಾಡ್ಕೊಂತಿದ್ದೆ. ಮತ್ತೆ ನಮ್ಮ ಮನೆಗೆಲ್ಲಾರು ಹೋದಾಗ ಏನಾದ್ರು ಬಟ್ಟೆ ಗಿಟ್ಟ ತಗ ಅಂತ ಹಬ್ಬಕ್ಕೆ ಕೊಟ್ಟಿದ್ರು, ಅದನ್ನೂ ಸೇವ್ ಮಾಡ್ಕೊಂತಿದ್ದೆ ನಾನು. ಹಾಗೆ ನಮ್ಮ ರಿಲೇಟಿವ್ಸ್ಗೂ ಕೊಡ್ತಿದ್ರು, ಅದು ಸೇವ್ ಮಾಡ್ಕೊತಿದ್ದೆ. ನಾನು ಕೊಟ್ಟಿರೋದು ಹೇಳ್ತೀನಿ ಲಾಸ್ಟಿಗೆ ನಿಂದ. ಇವನ ಹತ್ರ ತಿಂಗಳಿಗೆ ಇವ್ನು ಕೊಡೋದು ಎಷ್ಟು ಗೊತ್ತಾ? ಒಂದು ದೊಡ್ಡ ಕಂಜೂಸ. ತಿಂಗಳಿಗೆ ಫಸ್ಟ್ ಆಗಿದ್ರೆ ಒಂದ್ 2,000 ರೂಪಾಯಿ ಕೊಡ್ತಿದ್ದ. ನನ್ ಖರ್ಚಿಗೆ. ಅಂದ್ರೆ ನನಗೇನಾದ್ರು, ನಾನೆಲ್ಲ ಹೊರಗಡೆ ಹೋಗಲ್ಲ, ಸೊ ನನಗೇನಾದ್ರು ಶಾಂಪು, ಕ್ರೀಮು ಏನಾದ್ರು ತಗೋಬೇಕಿದ್ರೆ ತಗೋ ಅಂತ ಅದ್ರಲ್ಲಿ ಕೊಡ್ತಿದ್ದ. ಆ 2,000 ರೂಪಾಯಿ ಕಂಜೂಸ್ತಾನ ಮಾಡಿ ನಾನು ತಗಂತಿದ್ದೆ. ಇವಾಗ ಅದು ಕಟ್ ಮಾಡಿದಾನೆ, 1,000 ರೂಪಾಯಿ. 1,000 ರೂಪಾಯಿ ಕೊಡ್ತಾನೆ ಅಷ್ಟೇ. ಆ ಊಟದ ಮೇಲಿಂದ ತಿಂಗಳಿಗೆ 1,000 ರೂಪಾಯಿ ಖರ್ಚು ಜಾಸ್ತಿ ಆಯ್ತು ನನಗೆ. ಆ 1,000 ರೂಪಾಯಿ ಕೊಡ್ತಾನೆ. ಅದು ನೋಡಿ ಅರ್ಥ ಮಾಡ್ಕೊಂತೇಳಿ ಹೇಳು. ನನ್ನ ಹೆಂಡತಿ, ನಾ ಒಪ್ಪನಾಗಿ ಹೇಳ್ತೀನಿ, ಬೇರೆಯವ್ರ ಹೆಂಡತಿ ನನಗೆ ಗೊತ್ತಿಲ್ಲ, ಅದು ಹೇಳಲ್ಲ, ಎಲ್ಲರಂತಲ್ಲ ನನ್ನ ಹೆಂಡತಿ. ಡೈಲಾಗೋಸ್ಕರ ಸುಮ್ಮನೆ ಆಗ್ಬೇಕಷ್ಟೇ. 1,000 ರೂಪಾಯಿ ಎಲ್ಲ ಕೊಡ್ತಿದ್ನಲ್ಲ, ಅದ್ರಲ್ಲಿ ಸ್ವಲ್ಪ ನಾನು ಏನಾರ ಕ್ರೀಮು ಶಾಂಪು ಎಲ್ಲ ತಗೊಂಡು
ಆಲ್ಮೋಸ್ಟ್ ಉಳಿಸ್ಕೊಂತೀನಿ. ಮತ್ತೆ ಇನ್ನೊಂದು ಏನು ಅಂದ್ರೆ ನಾನು ಅದ್ರ ಜೊತೆಗೆ ಇವಳು ಸ್ವಲ್ಪ ಜಾಸ್ತಿ ನನ್ನ ಪ್ರಮೋಷನ್ ವಿಡಿಯೋಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿರೋ ವಿಡಿಯೋಸಿಗೆಲ್ಲ ಮತ್ತೆ ಇವಳ ಕೈಯಲ್ಲಿ ನಾನು ಡಬ್ಬಿಂಗ್ ಮಾಡಿಸ್ತೀನಿ. ಸ್ವಲ್ಪ ಅಂದ್ರೆ ಚುಟ್ಟಿ ಸ್ವಲ್ಪ ಕೊಡ್ತಾರೆ, ಅದು ಯಾವ್ದು ತುಂಬಾ ಹೇಳ್ತೀನಿ ನೋಡಿ. Dubbing ಇವಾಗ ಹೇಳ್ತೀನಿ ಒಂದು 100 ವಿಡಿಯೋ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಆ 100 ವಿಡಿಯೋದಲ್ಲಿ ಒಂದು 10 ವಿಡಿಯೋದ ಒಂದು ದುಡ್ಡು ಕೊಟ್ಟಿರ್ತಾನೆ. ಅಂದ್ರೆ ಯಾವ ತರ ಕೊಟ್ಟಿರ್ತೀನಿ ಅಂತಂದ್ರೆ ನಾನು ಯಾವ ವಿಡಿಯೋ ಇವಳ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿರ್ತೀನಲ್ಲ ಆ ವಿಡಿಯೋಗಳಿಗೆ 1000 ರೂಪಾಯಿ ಅಂತ ನಾನು ಕೊಡ್ತೀನಿ. ಆ ತರ ಅಮೌಂಟ್ಗಳನ್ನ ಇವಳು ಸೇವಿಂಗ್ಸ್ ಅಂತ ಮಾಡ್ಕೊಂಡು ಇವಳು ನನಗೆ ಕಂಜೂಸ್ ಅಂತಾಳಲ್ಲ, ಇವಳು ದೊಡ್ಡ ಕಂಜೂಸೆ. ಇವಳು ಕೂಡಿಟ್ಟು ಅಮೌಂಟ್ಗಳನ್ನೆಲ್ಲ ಕೂಡಿಟ್ಕೊಂಡು ಅದೇ ಹೇಳಿದ್ನಲ್ಲ ಫೇಸ್ಬುಕ್ಕಲ್ಲಿ ಬರೋ ದುಡ್ಡು ಅದೇ ಈಗ ಫೇಸ್ಬುಕ್ಕಲ್ಲಿ ಇವಳಿಗೆ 3 ತಿಂಗಳಿಗೋ 4 ತಿಂಗಳಿಗೋ ಬರುತ್ತೆ ಅಮೌಂಟ್. 3 ತಿಂಗಳಿಗೆ ಬಂದಿಲ್ಲ, ಹತ್ತತ್ರ ಒಂದು ವರ್ಷ ಆಯ್ತು ಬಂದಿಲ್ಲ. ಸೊ ಏನು ಅಂದರೆ ಫೇಸ್ಬುಕ್ಕಲ್ಲಿ ಬರೋ ಅಮೌಂಟ್ನ ಕೂಡಿಡೋದು ಅಥವಾ ಯಾವುದಾದ್ರೂ ಕೊಟ್ಟಿರೋ ದುಡ್ಡನ್ನ ಕೂಡಿಡೋದು, ಅದಾದಮೇಲೆ ಇವಳಿಗೆ ಒಂದು ಸಣ್ಣ ಪುಟ್ಟ ಪ್ರಮೋಷನ್ಸ್ಗಳು ಬರೋದನ್ನೆಲ್ಲ ಕೂಡಿಡೋದು, ನಾನು ಪ್ರತಿ ತಿಂಗಳು ಕೊಡ್ತೀನಲ್ಲ 1000 2000 ಆ ಥರದನ್ನ ಕೂಡಿಡೋದು, ಅದಾದಮೇಲೆ ಇವಳು ಡಬ್ಬಿಂಗ್ ಏನು ಮಾಡ್ತಾಳೆ ಆ ದುಡ್ಡನ್ನ ಕೂಡಿಡೋದು. ಆ ಥರ ದುಡ್ಡನ್ನ ಕೂಡಿಡ್ಕೊಂಡು ವರ್ಷಕ್ಕೆ ಇವಾಗ ನಾನು ಹೇಳಿದೆ ನಾವು ತೋರಿಸಿರೋದೇ 4 ರಿಂದ 5 ಗಿಫ್ಟ್ ಒಂದೊಂದು ಗಿಫ್ಟ್ನ ಕೊಟ್ಟಿದ್ದಾಳೆ. ಸೊ ಅದು ಹೆಂಗೆ ಅದು ಏನು ಕಮೆಂಟ್ ಹಾಕಿದಿರಲ್ಲ ನೀವುಗಳು ಗಂಡನ ದುಡ್ಡಲ್ಲಿ ಗಂಡಂಗೆ ಕೊಡ್ಸಿದ್ದೀರಂತ ತಿಳ್ಕೊಂಡು ಮಾತಾಡಿ ಅಷ್ಟೇ. ಫಸ್ಟು ವಿಷಯನ ತಿಳ್ಕೊಳ್ಳಿ. ಎಲ್ಲರೂ ಹಿಂಗೆ ಇರಲ್ಲ, ಎಲ್ಲರೂ ಹಾಗೆ ಇರಲ್ಲ. ನನಗೂ ಗೊತ್ತು, ನಾನುವೇ ನೋಡಿದ್ದೀನಿ. ಗಂಡನ ಹತ್ರನೇ ದುಡ್ಡು ಇಸ್ಕೊಂಡು ಅವರಿಗೆ ಗಿಫ್ಟ್ ಕೊಡೋದು ಗೊತ್ತು, ನಾನು ನೋಡಿದ್ದೀನಿ. ಯಾಕಂದ್ರೆ ಅವ್ರುಗಳು ಏನು ದುಡಿಯಲ್ಲ, ಸೊ ಹಾಗಾಗಿ ಇದು ಮಾಡ್ತಾರೆ. ಅದ್ರ ತಪ್ಪೇನಿಲ್ಲ. ಫಸ್ಟ್ ಆಫ್ ಆಲ್ ಅದು ತಪ್ಪು ಅಂತ ನಾನು ಹೇಳಲ್ಲ. ಫಸ್ಟ್ ಏನಕ್ಕೆ ತಪ್ಪಾಗತ್ತೆ? ಈ ಗಂಡನ ಹತ್ರ ದುಡ್ಡಿನ ಇಸ್ಕೊಂಡು ಗಂಡಂಗೆ ಗಿಫ್ಟ್ ಕೊಡೋದ್ರಲ್ಲಿ ಫಸ್ಟ್ ಆಫ್ ಆಲ್ ತಪ್ಪೇ ಅಲ್ಲ ಅದು. ಸೊ ಅವ್ರ ಪ್ರೀತಿಯಿಂದ ಅಟ್ಲೀಸ್ಟ್ ಕೊಡ್ಸಕ್ಕೊಂದು ಮನ್ಸಿದೆ ಅಲ್ವಾ ಅದು. ಬಟ್ ಇವಳ ವಿಚಾರದಲ್ಲಿ ಹೋಗಿ ದುಡಿಯಲ್ಲ ಏನಿಲ್ಲ, ಅವ್ರ ಗಂಡಿಗೆ ಏನಾದ್ರು ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ, ಮನೆಯಲ್ಲೇ ಇರ್ತಾರೆ, ಪಾಪ ಅವ್ರಿಗೆ ಖರ್ಚಿಗೆ ದುಡ್ಡು ಬೇಕು. ಸೊ ಆ ಗಂಡನ ಹತ್ರ ಕೇಳಿ ಇಸ್ಕೊಂಡು ಪಾಪ ಅವ್ರಿಗೆ ಕೊಡಿಸ್ತಾರೆ, ಅದಕ್ಕೆ ಏನು ಮಾಡೋಕ್ಕಲ್ಲ. ಬಟ್ ನಾನು ಮಾತ್ರ ನನ್ನ ಗಂಡನ ದುಡ್ಡಲ್ಲಿ ಕೊಡ್ಸಲ್ಲ, ನಾನು ಸ್ವಂತ ದುಡ್ಡಲ್ಲಿ ನಾನು ಸೇವ್ ಮಾಡಿಟ್ಟಿರೋ ದುಡ್ಡಲ್ಲಿ ಅದು ಯಾಕೆ ಕೊಡಿಸಿದ್ದೆ ಅಂತ ಅಂದ್ರೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾ ಕೊಡಿಸೋ ಗಿಫ್ಟ್ ಜಾಸ್ತಿ ಅಂದ್ರೆ ನನಗೆ ಯಾವಾಗಲೂ ಅಷ್ಟು ಸ್ವಲ್ಪ ಒಂದು ಭಾರವಾಗಿರೋದು, ಒಂದು ಸ್ವಲ್ಪ ತೂಕ ಇರಬೇಕು ಗಿಫ್ಟಲ್ಲಿ. ಆ ಥರದ ಗಿಫ್ಟ್ ಕೊಡೋಕೆ ಆಸೆ. ಅದನ್ನೇನು ಕೊಡೋಕೆ ಆಸೆ ಅಂತಂದ್ರೆ ಅವ್ನು ನನಗೆ ಅದ್ರ 2 ತೂಕದ ಕೊಡ್ಲಿ ಅಂತ, ಬಟ್ ಅವ್ರು ಕೊಡೋದೇ ಇಲ್ಲ, ಯಾವಾಗಲೂ ಕೊಡೋದೇ ಇಲ್ಲ. ಅದೇ ನೋಡೋಣ. ಈಗ ನೆಕ್ಸ್ಟ್ ನಾನು ಹೇಳಿದ್ದೇನಲ್ಲ, ನಾನೊಂದು ಅದೇ ಆ ವಿಡಿಯೋ ಮಾಡ್ತೀನಿ, ನಾನು ಏನೇನು ಇದುವರೆಗೂ ಇವಳಿಗೆ ಗಿಫ್ಟ್ ಅಂತ ನೀವೇ ಹೇಳ್ಬೇಕು. ಆ ವಿಡಿಯೋ ನಿಮಗೆ ಗೊತ್ತಾಗತ್ತೆ, ಆ ವಿಡಿಯೋ ಹಾಕ್ತೀನಿ. ಬಟ್ ಒಟ್ಲಲ್ಲಿ ಇದಂತೂ ನಿಜ. ಬೇಬಿ ನಿಂಗೆ ಫಸ್ಟ್ ಒಂದು ಅಮೌಂಟ್, ಒಂದು ದೊಡ್ಡ ಅಮೌಂಟ್ ಯಾವ್ದು ಬಂದಿರ್ಬೋದು? ದೊಡ್ಡ ಅಮೌಂಟು ಅಂದ್ರೆ ನಂಗೆ ಕಮ್ಮಿ ಒಂದು 4000 ಅಂತ ಅನ್ಕೊಳಪ್ಪ. ಓಕೆ. ಅವಾಗ ಒಂದು 2500 ಅವಾಗ ಲವರ್ಸ್ ಅವಾಗ ಒಂದು ಯಾವುದೋ ಒಂದು ಡ್ಯಾನ್ಸ್ ಸ್ಕೂಲಿಗೆ ಕಾಲೇಜಿಗೆ ಏನೋ ಒಂದು ಡ್ಯಾನ್ಸ್ ಕೂಡ ಕಳ್ಸಿದ್ರು. ಹೌದು, ಅಲ್ಲೊಂದು ಬಂದಿತ್ತು. ಅದನ್ನ ನಿಮ್ಮಮ್ಮಂಗೆ ಕೊಟ್ಬಿಟ್ಟು ಖಾಲಿ ಬಿದ್ದೇನ ಏನೋ ಹೇಳಿದ್ದೆ ಅವನು, ನಿಮ್ಮಮ್ಮಂಗೆ ಕೊಡು ಅಂತ. ನಂಗೆ ಅದು ನೆನಪೈತೆ, ಕೊಟ್ಟಿದ್ದೀನಿ ನಮ್ಮ ಅಮ್ಮಂಗೆ. ಓಕೆ. ನಿಮ್ಮಮ್ಮ ವಾಪಸ್ ಕೊಟ್ರ ಆಮೇಲೆ? ನಂಗೆ ತಕ್ಕೊಟ್ಟಿರ್ತಾರ ಪಾಪ, ಅವರೇ ಇರ್ತಾರೆ. ಹೌದು. ಸೊ ಅದು ಬಿಟ್ರೆ ನನಗೆ ಇವಾಗ ಪ್ರಮೋಷನ್ ಒಂದು ದೊಡ್ಡ ಅಮೌಂಟ್ ಅಂತ ಯಾವ್ದು ಬಂದಿದ್ದು ಆ ಥರ ಯಾವುದು ಬಂದಿಲ್ಲ ಬಿಡಿ. ಚಿಕ್ಕ ಪುಟ್ಟದ ನಾನು ಸೇವ್ ಮಾಡಿ ದೊಡ್ಡ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅಂಥದ್ದು ಯಾವುದು ಬಂದಿಲ್ಲ. ಸೊ ಈ ಥರ ನಾನು ಈ ಥರ ಇವಳು ಸೇವಿಂಗ್ಸ್ ಮಾಡಿರೋ ದುಡ್ಡನ್ನ ಅಲ್ಲಿ ನನಗೆ ಗಿಫ್ಟ್ಗಳನ್ನ ಕೊಡ್ತಿರೋದು. ಇವಾಗ ಅದು ಯಾರ್ಯಾರ ಕಮೆಂಟ್ಸ್ಗಳನ್ನ ಹಾಕಿದ್ರಲ್ಲ, ತಿಳ್ಕೊಳ್ಳಿ ಅಷ್ಟೇ. ನನ್ನ ದುಡ್ಡಲ್ಲೇ ನನಗೆ ಗಿಫ್ಟ್ನ ಕೊಡ್ಸಿದ್ದಲ್ಲ ನನ್ನ ಹೆಂಡತಿ, ಅವಳ ದುಡ್ಡಲ್ಲೇ ಕೊಡ್ಸಿರೋದು ಅಷ್ಟೇ ವಿಷಯ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿದೆ ನೋಡಿ. ಈ ವಿಡಿಯೋನ 1000 ಜನ ನೋಡ್ತಾರೆ ಅನ್ಕೊಳ್ತೀನಿ. ಅದ್ರಲ್ಲಿ ಯಾರು ಕಮೆಂಟ್ ಹಾಕಿದ್ರೆ ಅವ್ರು ನೋಡ್ತಾರ ಇಲ್ವಾ? ಅದೇ ನಾನೀಗ ಯಾರಿಗೆ ವಿಡಿಯೋ ಮಾಡಿರ್ತೀನಲ್ಲ ಅವ್ರು ನೋಡ್ತಾರ ಇಲ್ವೋ ಗೊತ್ತಿಲ್ಲ. ಬಟ್ ಇದು ವಿಷಯ. ಬಟ್ ಇನ್ನೂ ಒಂದು ಹೇಳ್ತೀನಿ ಕೇಳಿ. ರೀಸೆಂಟಾಗಿ ಒಂದು ಶಾಪಿಂಗ್ ಅಂತ ಮ್ಯಾಕ್ಸಿಗೆ ಹೋಗಿದ್ವಿ ನಾನು. ಇವಳು ಏನೋ ಬಟ್ಟೆನ ತಗೋಬೇಕು ಅಂತ. ಸೊ ಇವಳು ತಗೊಂಡ್ಲು, ಆಯ್ತು ಅಂತ ಕೊಡಿಸ್ದೆ. ಪ್ರತಿ ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಎಷ್ಟು ಸಲ ನೋಡಿದ್ದೀನಿ. ಇವಾಗ ನನ್ನ ಬರ್ಡೇ ಟೈಮಲ್ಲಿ ಇವ್ರು ನನಗೆ ಬಟ್ಟೆ ಕೊಡಿಸ್ತಾರೆ, ಆಯ್ತಾ? ಅವಾಗ ನಾನು ಅವ್ನಿಗೆ ಬಟ್ಟೆ ಕೊಡಿಸ್ತಿರೋದು ನನ್ನ ದುಡ್ಡಲ್ಲಿ, ನಾನು ಅವ್ನಿಗೆ ಕೊಡಿಸ್ಬೇಕು, ಇವಳು ದುಡ್ಡಲ್ಲಿ ಕೊಡ್ಸೋದು, ನನ್ನ ದುಡ್ಡಲ್ಲಿ ಕೊಡ್ಸೋದು. ಸೊ ನಾ ಎಷ್ಟೋ ಸಲ ನಾನ್ ತಗೊಂಡಿರೋ ರೇಟಿಗಿಂತ ಜಾಸ್ತಿ ರೇಟಿಗೆ ತಗೊಂಡಿದ್ದಾನೆ ಇವನು. ಇವಳು ಬರ್ತಡೇ ಅಂದೇ ಹೇಳ್ತೀನಿ ಕೇಳಿ ವಿಷಯ. ಇವಳು ಬರ್ತಡೇ ದಿನ ನಾನು ಒಂದೇನೋ ಫ್ರಾಕ್ ಏನೋ ತಗೊಂಡ್ಲಿವಳು, ಓಕೆನಾ? ಅವಾಗ ಇನ್ನೂ ನಂತರ ದುಡ್ಡು ಇರ್ಲಿಲ್ಲ. ಅವಾಗ ನಂದು ಡೆಲಿವರಿ ಆಗಿ ಆಯ್ತು. ಫ್ರಾಕ್ ಎಷ್ಟು ರೂಪಾಯಿ ತಗೊಂಡಿದೆ ಹೇಳಿ ನೀನು? ಕಮ್ಮಿ ತಗೊಂಡಿದ್ದೆ, ಏನು 1500 ಏನೋ ತಗೊಂಡಿರ್ಬೋದು. ತಗೊಂಡ್ಲು. ನನಗೆ ಒಂದು ಬಟ್ಟೆ ತಗೊಂಡ್ಲು. ಇವಾಗ ಕಾಮನ್ ಆಗಿ ಇವಳು ಬರ್ತಡೆಗೆ ನಾನು ಕೊಡ್ಸೋದು, ಇವಳು ಬರ್ತಡೆಗೆ ನನಗೆ ಇವಳು ಕೊಡಿಸ್ತಾಳೆ.
ಒಂದು ಶರ್ಟ್ ತಗೊಂಡ್ಲು, ನಾನು ಯಾವುದಾದ್ರು ನೋಡ್ತಾ ಇದ್ದೆ, ಇವಳೊಂದು ಶರ್ಟ್ ಇಷ್ಟಪಟ್ಲು, ಅಂದರೆ ಇವಳ ಫ್ರಾಕಿಗೆ ಅದು ಮ್ಯಾಚಿಂಗ್ ಇತ್ತು, ಚೆನ್ನಾಗಿತ್ತು. ಅದೇ ನಾವು ಆ್ಯಕ್ಚುಲಿ ರೇಟ್ ನೋಡಿಲ್ಲ, ನಾನು ಬಂದು ಚೆನ್ನಾಗಿ ಕಾಣ್ತಿದೆ ಅಂದ್ಲು. ಸರಿ ಆಯ್ತು ತಗೊಳ್ಳೋಣ ಅಂತ ಅಂದ್ವಿ. ಆಮೇಲೆ ಯಾವಾಗ ರೇಟ್ ನೋಡಿದ್ದು? ಆಟೋದಲ್ಲಿ ಬರ್ಬೇಕಾ ಬಿಲ್ ಹಾಕ್ಸೋ ಟೈಮಲ್ಲಿ ಗೊತ್ತಾಯ್ತು ಅದು ಇವಳು ಫ್ರಾಕಿಂತ ಜಾಸ್ತಿ ರೇಟ್ ಆಗಿತ್ತು. 2,000 ರೂಪಾಯಿ ಇದ್ರು. 2,000 ಬರ್ತ್ಡೇ ಹುಡುಗಿಗೆನೆ ಕೊಡ್ಸಿ ಶರ್ಟ್ 2,000 ರೂಪಾಯಿ, ಪ್ಯಾಂಟ್ ಎಕ್ಸ್ಟ್ರಾ ಬೇರೆ ಬಿಡಿ, ಶರ್ಟ್ಗೆ 2,000 ರೂಪಾಯಿ ಆಗಿತ್ತು. ಸೊ ಆ 2,000 ರೂಪಾಯಿ ಇವಳೇ ಕೊಟ್ಟಿರೋದು, ಅಂದ್ರೆ ಆ ದುಡ್ಡು ನಂದಲ್ಲ ಬಾ, ಅದನ್ನು ಹೇಳ್ತಾ ಇದೀನಿ ಕೇಳಿ. ನಾರ್ಮಲ್ ಆಗಿ ನಾವು ಶಾಪಿಂಗ್ ಹೋದ್ರು ಕೂಡ ಹೌದು, ಆಲ್ಮೋಸ್ಟ್ ನಾನು ಏನಾರು ತಗೊಂಡ್ರೆ ನನಗೆ ಕೊಡ್ಸಲ್ಲ. ಆಲ್ಮೋಸ್ಟ್ ಅಲ್ಲಿ ಇನ್ ಡೈಲಾಗ್ ಏನ್ ಗೊತ್ತಾ ಹೇಳ್ತೀನಿ ಕೇಳಿ, ನನಗೆ ಕೊಡ್ಸಲ್ವಾ ಬೇಬಿ, ನನಗೆ ಕೊಡಿಸ್ತಲ್ಲ, ಯಾರಿಗೆ ಕೊಡಿಸ್ತೀಯಾ, ಯಾರ್ಯಾರಿಗೋ ಏನೇನೋ ಕೊಡಿಸ್ತೀಯ, ನನಗೆ ಕೊಡ್ಸಕ್ ಆಗಲ್ವಾ ನಿನ್ ಕೈಲಿ, ಇದೇ ಡೈಲಾಗ್ ಒಂದು ಪೀಕಿಸ್ತಾನೆ, ಎಲ್ಲ ಪೀಕಿಸ್ತಾನೆ ಅವನು. ಆಕ್ಚುಲಿ ಬಟ್ಟೆಗಳು ಇವಾಗ ನನ್ನ ಹತ್ರ ಎಷ್ಟು ಬಟ್ಟೆಗಳಿದಾವೆ, ಅದು ಯಾವುದುವೆ ನಾನು ದುಡ್ಡು ಕೊಡ್ತಾ ತಗೊಂಡಿದ್ದಲ್ಲ, ಇವಳು ಕೊಡ್ಸಿರೋದು, ಇವಳು ದುಡ್ಡಲ್ಲಿ ಕೊಡ್ಸಿರೋದು. ನಾನು ಮ್ಯಾಕ್ಸಿಮಮ್ ನಾನು ತಗೊಳಲ್ಲ, ಯಾಕಂದ್ರೆ ನನಗೆ ಒಂದೊಂದು ಪ್ರಮೋಷನ್ಸ್ ಅಲ್ಲೇ ಬಟ್ಟೆಗಳು ಸಿಗ್ತವೆ, ಬಟ್ಟೆಗಳು ಇದಕ್ಕೆಲ್ಲ ಪ್ರಮೋಷನ್ಸ್ ಏನಾರ ಮಾಡಿದಾಗ ಅಲ್ಲೇ ಇಲ್ಲ ತಗೊಂಡಿರ್ತಾನೆ, ಏನಾರ ಮಾಡಿರ್ತಾನೆ. ಬಟ್ ಇವ್ನು ದುಡ್ಡು ಕೊಟ್ಟು ನಾವು ತಗೋತೀವಿ ಅಂತಂದ್ರೆ ಅದು ಆಲ್ಮೋಸ್ಟ್ ನಾನು ದುಡ್ಡು ಕೊಟ್ಟೆ ತಗೊಟ್ಟಿರ್ತೀನಿ ಅವನಿಗೆ. ಅದನ್ನು ನೋಡ್ಬೇಕು ಅವ್ನ ಮುಖ ಹೆಂಗಿರ್ತಾನೆ, ಚಿಕ್ಕ ಮಕ್ಳ ಥರ ಮಾಡ್ಕೊಂಡು, ಬೇಬಿ ಶೂಸ್ಗೆ ಈ ಪ್ಯಾಂಟ್ ಟಿ ಶರ್ಟ್ ಹಾಕೊಬಿಟ್ರೆ ಬೇಬಿ ನಾನು ಹೀರೋ ಥರ ಕಾಣಲ್ಲ ಬೇಬಿ, ಹೆಂಗೆ ಕಾಣ್ತೀನಿ ಬೇಬಿ, ಹೆಂಗೆ ಹೋಗ್ತಿದ್ರೆ ಹೆಂಗಿರುತ್ತೆ ಬೇಬಿ ಅಂತೆಲ್ಲ ಹೇಳಿ 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 ನನ್ನ ಹತ್ರ ಕಾಸು ಬಿಚ್ಚ ತನಕ ಬಿಡಲ್ಲ ಅವನು, ಎಲ್ಲ ಇದು ಮಾಡ್ತಾನೆ. ಆಯ್ತು ಬಿಡು, ಸುಮ್ಮನೆ ಇಷ್ಟೊತ್ತಿಗೆ ಸ್ವೈಪ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ನನ್ನ ಪಕ್ಕ ನೋಡಕ್ಕೆ ನಿಲ್ಸಿರ್ತಾರೆ ಅನ್ಸುತ್ತೆ. ಓಕೆ, ಗೊತ್ತಾಯ್ತಲ್ಲ ಈ ವಿಡಿಯೋ ಯಾವ್ದ್ರ ಬಗ್ಗೆ ನಾನು ಮಾಡಿರೋದು ಅಂದರೆ ನನ್ನ ಹೆಂಡತಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ, ಇದೇ ಥರ ಬ್ಲಾಗ್ಸ್ಗಳನ್ನ ನೋಡ್ತಾ ಇರಿ ಅಷ್ಟೇ. ಸಪೋರ್ಟ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್ ಕಂಡ್ರು. ಓಕೆ ಟಾಟಾ, ಬಾಯ್ ಬೈ ಬೈ ಹೀರೋಸ್, ಬಾಯ್.